ಹಾಯ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಭೂಮಿಗೆ ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಅಜಿತ ಕರ್ಕೊಂಡು ಹೋಗಿರ್ತಾನೆ. ಹಾಗೆ ಕರ್ಕೊಂಡು ಮನೆಗೆ ಹೊರಡಬೇಕು, ಡಾಕ್ಟ್ರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಇಲ್ಲಿ ನಿಂಗವನ ಕೈಯಿಂದ ಭೂಮಿ ತಪ್ಪಿಸ್ಕೊಳ್ಳೋದು ಒಂದು ಹರಸಾಹಸ ಆಗಿರುತ್ತೆ. ಬನ್ನಿ ಇವತ್ತು ನಿಂಗವನಿಂದ ಅಜಿತ ಭೂಮಿನ ಕಾಪಾಡ್ತಾನ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಇಲ್ಲಿ ಹಾಸ್ಪಿಟ್ಲಿಂದ ಅಜಿತ ಭೂಮಿನ ಕರ್ಕೊಂಡು ಹೊರಡಬೇಕು ಅಂದಾಗ, ಇಲ್ಲ ಸತ್ಯಣ್ಣ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸತ್ಯಣ್ಣ ಇದ್ದನು, ಅಯ್ಯೋ ದೇವ್ರೆ, ತನ್ನ ಗಂಡ ಜೊತೆಗಿದ್ದು ನನ್ನ ಜೊತೆ ಏನಕ್ಕೆ ಬರ್ತೀಯ ನೀನು? ತನ್ನ ಗಂಡನ ಜೊತೆ ಹೋಗಲೇಬೇಕಲ್ಲ, ಏನಾದರೂ ಒಂದು ಪ್ಲಾನ್ ಮಾಡಲೇಬೇಕಲ್ಲ ಅಂತಂದ್ಬಿಟ್ಟು, ಅಯ್ಯೋ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ವಲ್ಲ, ಪೆಟ್ರೋಲ್ ಏನಾದರೂ ಖಾಲಿ ಆಯ್ತಾ ಅಂತ ಅಂದ್ಬಿಟ್ಟು ಸತ್ಯಣ್ಣ ಯೋಚನೆ ಮಾಡ್ತಿರ್ತಾನೆ. ಅವಾಗ ಭೂಮಿ ಇದ್ದಳು, ಅಯ್ಯೋ ಸತ್ಯಣ್ಣ ಯಾಕೆ ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಇಲ್ಲ ಭೂಮಿ, ಪೆಟ್ರೋಲ್ ಏನಾದರೂ ಖಾಲಿ ಆಯಿತು ಅನ್ಸುತ್ತೆ, ಅದಕ್ಕೆ ಗಾಡಿ ಇನ್ನೂ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಇವಾಗ? ಒಳ್ಳೆ ಟೈಮಲ್ಲೇ ಗಾಡಿ ಕೈ ಕೊಡುತ್ತಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಸತ್ಯಣ್ಣ ಯೋಚನೆ ಮಾಡ್ತಿರ್ತಾನೆ. ಅವಾಗ ಸತ್ಯಣ್ಣ ಸ್ವಲ್ಪ ದೂರ ಗಾಡಿ ಹೊಡ್ಕೊಂಡು ಹೋಗಿ ಅಲ್ಲಿ ಎಲ್ಲಾದ್ರೂ ಹತ್ತಿರ ಇರೋ ಬಂಕಲ್ಲಿ ಹಾಕ್ಸ್ಕೊಂಡು ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಏನು ಭೂಮಿ, ಹತ್ತಿರ ಇರೋ ಬಂಕಲ್ಲಿ, ಅದು ಈ ಟ್ರಾಫಿಕಲ್ಲಿ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ಅದು ಈ ಬಿಸಿಲಲ್ಲಿ ನಿನ್ನನ್ನು ಮತ್ತೆ ಕರ್ಕೊಂಡೋಗಿ ನಾನೆಲ್ಲಿ, ಅಯ್ಯಪ್ಪ ಬೇಡವೇ ಬೇಡ. ಸರಿ ಅಜಿತಾ, ನನಗೆ ಒಂದು ಹೆಲ್ಪ್ ಮಾಡ್ತೀಯಾ, ಭೂಮಿನ ಪ್ಲೀಸ್ ಕರ್ಕೊಂಡು ಹೋಗ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಅವಾಗ ನಾನಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಹೇಳಿದಾಗ, ಇಲ್ಲಿ ಭೂಮಿನಿದ್ದು, ಸತ್ಯಣ್ಣ ಏನು ಹೇಳ್ತಿದ್ದೀರ ನೀವು ಅಂದಾಗ, ಏನು ಹೇಳ್ತಿಲ್ಲ ಕಣಮ್ಮ, ನನ್ನ ಗಾಡಿ ಪೆಟ್ರೋಲ್ ಇಲ್ಲ, ಮೊದಲೇ ನಿನಗೆ ಹುಷಾರಿಲ್ಲ, ಸುಮ್ಮನೆ ಕರ್ಕೊಂಡೋಗಿ ಬಿಟ್ಟು ಬರೋಕ್ಕೆ ಹೇಳ್ತೀನಿ, ಹೋಗು ಸುಮ್ಮನೆ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾನೆ. ಅವಾಗ ಸರಿ ಸರಿ ಬೇಗ ಬರೋಕ್ಕೆ ಹೇಳಿ, ನನಗೂ ಟೈಮ್ ಇದೆ, ಸ್ವಲ್ಪ ಆಫೀಸಿಗೆ ಅಂದರೆ ನಾನು ಸ್ವಲ್ಪ ಮೀಟಿಂಗ್ ಇದೆ, ನಾನು ಹೋಗಬೇಕು, ಬೇಗ ಹೋಗಿ ಬರೋಕ್ಕೆ ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸರಿ ಸರಿ ನೀವು ಹೇಳ್ತಾ ಇದ್ದೀರಾ ಅಂತ ಹೋಗ್ತಾ ಇದ್ದೀನಿ ಅಷ್ಟೇಯಾ ಅಂತ ಅಂದ್ಬಿಟ್ಟು ಭೂಮಿ ಇದ್ದಳು ತನ್ನ ಗಾಡಿನ ಹತ್ಕೊಂಡು ಅಜಿತನ ಗಾಡಿ ಜೊತೆ ಮನೆಗೆ ಹೊರಡ್ತಾಳೆ. ಇಲ್ಲಿ ಸತ್ಯಣ್ಣ ಇದ್ದನು, ಅಪ್ಪ ಇವರಿಬ್ಬಳನ್ನು ಒಂದು ಮಾಡೋದಕ್ಕೆ ನಾನು ಇನ್ನೂ ಏನೇನು ಮಾಡಬೇಕು ಗೊತ್ತಿಲ್ಲ, ಗಾಡಿ ಪೆಟ್ರೋಲ್ ಅಲ್ಲ ಫುಲ್ ಟ್ಯಾಂಕೇ ಇದೆ, ನಿಮ್ಮಿಬ್ಬಳನ್ನು ಜೊತೆ ಕಳ್ಸೋದಕ್ಕೋಸ್ಕರ ಈ ಪ್ಲ್ಯಾನ್ನ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಮನಸ್ಸಲ್ಲೇ ಅನ್ಕೊತಿರ್ತಾನೆ. ಇನ್ನೇನು ಭೂಮಿ ಮನೆಗೆ ಬಂದಾಯಿತು. ಆದರೆ ನಿಂಗವ್ವನ ಕಥೆಯನ್ನು ನೋಡಿದ್ರಲ್ಲ, ನಿಂಗವ್ವ ಇರೋದ್ರಿಂದ ಭೂಮಿ ಒಳಗಡೆ ಅಂದರೆ ಕಾಣದೇ ಇರುತ್ತಾರ, ಒಳಗಡೆ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಬರ್ತಾಳೆ. ಅಷ್ಟಿಗೆ ಅಜಿತ ಒಳಗಡೆ ಬರೋದನ್ನ ನೋಡಿ ಶ್ರವಣ ಇದ್ದನು, ಇದೇನಿಲ್ಲ ಅಜಿತ ನೀನು ಒಬ್ಬನೇ ಬರ್ತಾ ಇದೆಯಾ, ಭೂಮಿ ಎಲ್ಲಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಕೇಳ್ತಾನೆ. ಅವಾಗ ಅಯ್ಯೋ ಬಂದು ನೋಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಭೂಮಿ ಒಳಗಡೆಯಿಂದ ಬರ್ತಿದ್ದಾಳೆ. ಅಯ್ಯೋ ದೇವ್ರೆ, ನೀವೇನು ಮಾಡ್ತಾ ಇದ್ದೀರಾ? ಅಜಿತ ನೋಡಿದ್ರೆ ಮುಂದ್ಗಡೆ ರೂಮಿಂದ ಬಂದ, ನೀನು ಯಾವಾಗ ಒಳಗಡೆ ಹೋದೆ? ನಾನು ಅವಾಗಿಂದ ಇಲ್ಲೇ ಕೂತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಕೇಳ್ತಾನೆ. ಅವಾಗ ಅಯ್ಯೋ ದೊಡ್ಡ ಸಾಹೇಬ್ರೆ, ಅದು ಅಂದರೆ ನಾನು ಹಿಂದ್ಗಡೆ ಕಾಂಪೌಂಡ್ ತಕ ಬಂದು ಸಾಹೇಬ್ರು ಬಿಟ್ರ ಆ ಕಾಂಪೌಂಡ್ನ ಹಾರಿ ಆ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಈ ಸೀರೆ ಉಟ್ಕೊಂಡು ನಾನು ಬಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಯ್ಯೋ ಭೂಮಿ, ಕಾಂಪೌಂಡ್ ಹಾರೋದು, ನೀನು ಬಟ್ಟೆ ಚೇಂಜ್ ಮಾಡೋದು ಯಾವಾಗ, ಏನಕ್ಕೆ ಇದೆಲ್ಲ ಮಾಡಬೇಕು, ಮುಂದ್ಗಡೆನೇ ಬಂದಿದ್ರಾಗೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಾನೆ. ಅಯ್ಯೋ ಸಾಹೇಬ್ರೆ, ನೀವು ಮರೆತು ಬಿಟ್ರಾ, ನಿಂಗವ್ವ ಬಂದಿರೋದು ನಿಮಗೆ ಗೊತ್ತಿಲ್ವಾ? ನಿಂಗವ್ವನ ಕಣ್ಣಿಗೆ ನಾನು ಕಾಣಿಸ್ಕೊಳಂಗೆ ಇಲ್ಲ, ಮೊದಲೇ ಗೊತ್ತು ತಾನೇ, ಅದಕ್ಕೋಸ್ಕರ ಕದ್ದು ಮುಚ್ಚಿ ಈ ಥರ ಮಾಡಿಕೊಂಡು ಇವಾಗ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಆಯಿತು ಬಿಡು, ಅಂದರೆ ನಿನ್ನಂಥ ಜಾಣೆ ಯಾರೂ ಇಲ್ಲ, ತುಂಬ ಬುದ್ಧಿವಂತೆ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಾನೆ. ಅವಾಗ ಸಾಹೇಬ್ರೆ ನೀವು ಇನ್ನೊಂದು ಸಲ ಹೇಳಿ, ನನಗೆ ಕೇಳಿಸ್ಲಿಲ್ಲ. ಅಯ್ಯೋ ತುಂಬ ಬುದ್ಧಿವಂತೆ, ಓಹೋ ಅದು ಬೇರೆಯವ್ರಿಗೂ ಅನ್ವಯಿಸ್ಬೇಕು, ಕೇಳಿಸ್ಕೊಂಡ್ರಾ ನಾನು ಎಷ್ಟು ಬುದ್ಧಿವಂತೆ ಅಂತ ನಮ್ಮ ದೊಡ್ಡ ಸಾಹೇಬ್ರು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಜಿತಿಗೆ ಹೇಳ್ತಾನೆ. ಹ್ಞೂ ಗೊತ್ತಾಗ್ತಿದೆ, ಕೆಟ್ಟದನ್ನು ಯಾವುದನ್ನು ಸಹಿತ ಕೇಳಿಸ್ಕೊಂಡ್ಬಿಟ್ಟು ಅದನ್ನು ಹಾಗೆ ಮನಸ್ಸಲ್ಲಿ ಹಿಡ್ಕೊಬಾರ್ದು, ಆದಷ್ಟು ಬೇಗ ತೆಗೆದು ಹಾಕಬೇಕು ಅನ್ನೋದು ಸಹಿತ ನನಗೆ ನಮ್ಮ ಸಾಹೇಬರು ನಮ್ಮ ಮಾವ ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇದ್ದಾರೆ. ಮಾವ ಅಂದರೆ ಸಾಹೇಬ್ರೆ, ನೀವು ಈ ಥರ ಎಲ್ಲ ಹೇಳ್ಕೊಟ್ಟಿದ್ದೀರಾ ಇವರಿಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಪ್ಪ ನಿಮ್ಮಿಬ್ಬರ ಮಧ್ಯೆ ನಾನು ಬಂದರೆ ನನ್ನ ಕತೆ ಮುಗೀತು, ನೀವಿಬ್ಬರು ಸಾವಾಸನೆ ಬೇಡಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಕೂತ್ಕೊತಾನೆ. ಅಷ್ಟೊತ್ತಿಗೆ ಮಾಡೋದೆಲ್ಲ ಮಾಡಿಬಿಟ್ಟು ತನ್ನ ಬಗ್ಗೆ ಏನು ಅಂತಲೂ ಯೋಚನೆ ಮಾಡಲ್ಲ. ಅಂದರೆ ಭೂಮಿ ಇದ್ದವಳು, ಯಾಕೆ ಭೂಮಿ ಹೀಗೆ ಅಂದಾಗ ಅಜಿತ ಇದ್ದನು ಬೈತಿರ್ತಾನೆ. ಸ್ವಲ್ಪ ಹೇಳಿದ ಮಾತನ್ನ ಕೇಳಿದ್ರೆ ಹಿಂಗೆ ಯಾಕಾದಿತ್ತು ಅಂತ ಅಂದ್ಬಿಟ್ಟು ಅಜಿತ ಬೈಬೇಕಾದ್ರೆ ಅವಾಗ ನಾನೇನು ಮಾಡಿದೆ, ನಾನೇನು ಮಾಡಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಭೂಮಿ ಸಹಿತ ವಾದ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರವಣ, ರಮಣು ಹಾಗೆ ಸಂಗೀತ ಹಾಗೆ ಸತ್ಯಣ್ಣ ಎಲ್ಲರೂ ಸಹಿತ ಎಂಟ್ರಿ ಕೊಡ್ತಾರೆ. ಅವಾಗ ಇದೇನು ಏನು ಮಾಡ್ತಾ ಇದ್ದೀರಾ, ಭೂಮಿ ಏನಕ್ಕೆ ಬೈತಾ ಇದ್ದೀರಾ ಅಂತ ಅಂದ್ಬಿಟ್ಟು, ನನ್ನ ಸೊಸೆ ಅಂಥದ್ದು ಏನು ಮಾಡಿಲ್ಲ, ಅವಳಿಗೆ ಏನಕ್ಕೆ ಬೈತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ನಿನ್ನ ಸೊಸೆ ಏನು ಮಾಡಿಲ್ಲ ಅಂತನ, ನಿನ್ನ ಸೊಸೆ ಏನೇನಿದೆ ಅಂತ ಗೊತ್ತಾ, ಅವ್ರ ಆರೋಗ್ಯ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಯೋಚನೆ ಮಾಡಿದ್ದೀರಾ, ಅವಳ ಆರೋಗ್ಯ ಸರಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಯ್ಯೋ ಅವಳು ಏನು ಚೆನ್ನಾಗಿದ್ದಾಳದ, ಮನೆ ತುಂಬ ಓಡಾಡಿಕೊಂಡು ಅಂತ ಅಂದ್ಬಿಟ್ಟು ಸಂಗೀತನೂ ಸಹಿತ ಹೇಳ್ತಾಳೆ. ಅವಾಗ ಅದಷ್ಟೇ ಗೊತ್ತಿರೋದು ನಿಮಗೆ, ಅಂದರೆ ಇವತ್ತು ಏನಾಯಿತು ಅಂದರೆ ಅಮ್ಮ ಈ ಥರ ಓದ್ಕೊತಾ ಇದ್ಲು, ನಾನು ಸತ್ಯಣ್ಣ ಎಷ್ಟು ಹೇಳಿದ್ವಿ ಎಲ್ಲಾದ್ರೂ ನೆಳ್ಳಲ್ಲಿ ಕೂತ್ಕೊಂಡು ಓದು ಅಂತ, ಆದರೆ ನಮ್ಮ ಮಾತನ್ನ ತಲೆಗೂ ಹಾಕ್ಕೊಂಡಿಲ್ಲ ಅವಳು, ತಲೆಗಲ್ಲ ತಿರುಗು ನೋಡಿಲ್ಲ ಅವಳು. ಅದಕ್ಕೋಸ್ಕರ ಇವತ್ತು ಆ ಬಿಸಿಲಲ್ಲಿ ಓದಿ ತಲೆ ಸುತ್ತೆ ಬಂದು ಬಿದ್ಲು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇವಾಗ ಮನೆ ಕರ್ಕೊಂಬಂದಿರೋದು ಅಂತ ಅಂದ್ಬಿಟ್ಟು
ಅಜಿತ ಹೇಳ್ತಾನೆ. ಅವಾಗ ಸತ್ಯ ಅಣ್ಣನೂ ಸಹಿತ ಹೌದು, ನಾವು ಹೇಳಿದಂಗೆ ಕೇಳಿದ್ರೆ ಹಿಂಗೆ ಯಾಕಾಗ್ತಿತ್ತು, ನಾವಿಬ್ಬರು ಅಷ್ಟೆಲ್ಲ ಹೇಳಿದ್ರು ನಮ್ಗೆ ಕೇಳಲೇ ಇಲ್ಲಲ್ಲ ನೀನು ಅಂತ ಅಂದ್ಬಿಟ್ಟು ಸತ್ಯ ಅಣ್ಣನ ಬೈತಾನೆ. ಅವಾಗ ಸತ್ಯ ಅಣ್ಣ ನೀನು ನನ್ನ ತಂಗಿ ಹೆಲ್ಪ್ ಮಾಡೋದು ಬಿಟ್ಟು ಆ ಸಾಯಿಬ್ರ ಜೊತೆ ಸೇರ್ಕೊಂಡು ನೀನು ಏನು ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದಾಗ ಭೂಮಿ ಅವ್ರು ಹೇಳ್ತಿರೋದಲ್ಲ ಸರಿ ಇದೆ, ಯಾಕೆ ಹೀಗೆ ಮಾಡ್ತಾ ಇದೆಯಾ, ಅವ್ನಿಗೆ ಏನು ಹೇಳಿದ್ರು ನೀನು ಒಳ್ಳೇದಕ್ಕೋಸ್ಕರನೇ ಹೇಳಿರ್ತಾನೆ, ಹಾಗೆ ನಿನ್ನ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕು ತಾನೆ, ಅವ್ನು ಏನು ಹೇಳಿದ್ರು ಅದನ್ನು ಪಾಲಿಸು, ಯಾಕೆಂದರೆ ನಿನ್ನ ಬಗ್ಗೆ ಅವನಿಗೆ ಅಷ್ಟೊಂದು ಕೇರ್ ಇದೆ, ಅವ್ನು ಏನು ಹೇಳಿದ್ರು ನಿನಗೆ ಒಳ್ಳೇದಾಗಲಿ ಅಂತಲೇ ಹೇಳಿರ್ತಾನೆ, ಸ್ವಲ್ಪ ಅರ್ಥ ಮಾಡ್ಕೊ ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಶ್ರವಣ ಎಲ್ಲರೂ ಸಹಿತ ಹೇಳ್ತಾರೆ. ಅವಾಗ ಸರಿ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಅಷ್ಟೊತ್ತಿಗೆ ಎಲ್ಲರೂ ಸೇರಿಕೊಂಡು ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ನಿಂಗವ್ವ ಬಂದೇ ಬಿಡ್ತಾಳೆ. ಅಯ್ಯೋ ಏನ್ರೋ ಎಲ್ಲರೂ ಸೇರ್ಕೊಂಡು ಏನೋ ಸಭೆ ಸೇರಿದ್ದೀರಾ, ನನ್ನ ಬಿಟ್ಟೆ ಮಾತಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಿಂಗವ್ವ ಎಂಟ್ರಿ ಕೊಡ್ತಿದ್ದಂಗೆ ಭೂಮಿ ಇದ್ದಳು ಸೆರಗನ್ನ ಅಂದರೆ ಮೈಮೇಲೆ ಹಾಕ್ಕೊಂಡ್ಬಿಡ್ತಾಳೆ. ಅವಾಗ ಸಂಗೀತ ಇದ್ದಳು ಬೇಗ ಸೆರಗು ಹಾಕು ಅಂತ ಅಂದ್ಬಿಟ್ಟು ಸೆರಗನ್ನ ಹಾಕ್ಕೊತಾರೆ. ಅವಾಗ ಸರಿ ಬನ್ನಿ ಅಮ್ಮ, ಏನಿಲ್ಲ ಹಾಗೆ ಕೂತ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ನಿಂಗವ್ವ ಇದ್ದಳು ಭೂಮಿ ಮಗ್ಲ ಹೋಗಿ ಕೂತ್ಕೊತಾಳೆ. ಅವಾಗ ಏನು ಭೂಮಿ ಇವಾಗ ಬಂದ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹಾಂ ಅಂತ ಏನು ಮಾತಾಡ್ದೇನೆ ಸುಮ್ಮನೆ ಚಂಡ ಅಲ್ಗಾಡಿಸ್ತಾಳೆ. ಸರಿ ಭೂಮಿ, ನಾನು ನಿಮ್ಮ ಮನೆಗೆ ಬಂದು 2 ದಿನ ಆಯಿತು, ಆದರೆ ನೀನು ಮುಖಾನೇ ನಾನು ನೋಡಿಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಇವಾಗ ಏನಕ್ಕೆ ಬೇಕಜ್ಜಿ ಅದೆಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಹೇಳ್ದಾಗ ಸರಿ ಸಂಗೀತ ಅಂದರೆ ಅಪ್ಪು ಯಾವ ಬರ್ತಾಳೆ, ಅಪ್ಪು ಬಂದೇ ಇಲ್ವಲ್ಲ, ಅವಳಿಗೆ ಫೋನ್ ಮಾಡು, ನಾಳೆಯಿಂದ ಅಂದರೆ ಇವತ್ತು ಸಂಜೆಯಿಂದ ನಾವು ಲಗ್ನ ಪತ್ರಕ್ಕೆ ಪೂಜೆ ಮಾಡಿಸ್ಬೇಕು, ಅವಳಿಲ್ಲ ಅಂದರೆ ಹೇಗಾಗುತ್ತೆ, ಅವಳಿಗೆ ಬರೋಕ್ಕೆ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಸರಿ ಆಯಿತು ಅಜ್ಜಿ, ನಾನು ಫೋನ್ ಮಾಡಿದ್ದೀನಿ, ಅವಳು ಬರ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಸಹಿತ ಹೇಳ್ತಾಳೆ. ಇನ್ನೇನು ಭೂಮಿ ನಿನ್ನ ಮುಖ ನಾನು ನೋಡೇ ಇಲ್ಲ, ನಿನ್ನ ಮುಖ ನಾನು ನೋಡಲೇಬೇಕು ಭೂಮಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಸರಿ ಅಂತಂದು ಸರಿ ಭೂಮಿ ನೀನು ಈ ಥರ ಮುಸ್ಕು ಹಾಕ್ಕೊಂಡು ಅಲ್ಲಿ ಹೋಟ್ಲಲ್ಲಿ ಹೋಗಿ ಟೀ ಹೇಗೆ ಮಾಡ್ತೀಯಾ, ಟೀ ಹೇಗೆ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳ್ತಾಳೆ. ಅವಾಗ ಅಯ್ಯೋ ಅಜಿತ ಇದ್ದನು, ಅಯ್ಯೋ ಆ ಥರ ಏನಿಲ್ಲ, ಅಂದರೆ ಇವಳು ಟೀ ಮಾಡ್ತಾಳೆ, ಅಲ್ಲಿ ಇನ್ನೊಬ್ರು ಅಕ್ಕ ಇದ್ದಾರೆ, ಅವ್ರು ತೊಗೊಂಡೋಗಿ ಟೀನ ಕೊಡ್ತಾರೆ ಎಲ್ರಿಗೂ ಅಂತಂದ್ಬಿಟ್ಟು ಹೇಳ್ತಾರೆ. ಹೌದಾ ಸರಿ, ಹೇಗೋ ಬಿಡಪ್ಪ, ಹೇಗೋ ಜೀವನ ಮಾಡ್ತೀಯಲ್ಲ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಿರ್ತಾಳೆ. ಸರಿ ಭೂಮಿ, ನಾನು ನಿಮ್ಮ ಮನೆ ಬಂದು 2 ದಿನ ಅಂತೂ ಆಯಿತು ತಾನೆ, ನಿಮ್ಮ ಮುಖ ನಾನು ನೋಡಿಲ್ಲ, ಇವಾಗ ನಾನು ಯಾವುದೇ ಕಾರಣಕ್ಕೂ ತಡೆಯೋ ಹಾಗೆಲ್ಲ, ನಿನ್ನ ಮುಖ ನೋಡಲೇಬೇಕು ಅಂತಂದ್ಬಿಟ್ಟು ಆ ಸೆರಗನ್ನ ಜೋರಾಗೆ ಎತ್ತಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಭೂಮಿ ಇದ್ದಳು ಅಯ್ಯೋ ನಾನು ರಥದಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಭೂಮಿ ಹೇಳೇ ಬಿಡ್ತಾಳೆ. ಅವಾಗ ನಿಂಗವ್ವನಿಗೆ ಶಾಕ್ ಆಗುತ್ತೆ. ಅಯ್ಯೋ ಇದೇನು ಅಂದರೆ ಮನಸ್ವಿನಿ ವಾಯ್ಸ್ ಆಗಿದೆಯಲ್ಲ, ಇದು ಮನಸ್ವಿನಿ ವಾಯ್ಸು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವನಿಗೆ ಶಾಕ್ ಆಗುತ್ತೆ. ಇಲ್ಲಿ ಮನೆಯವರೆಲ್ಲ ಸಹಿತ ಅಯ್ಯೋ ದೇವರೇ ಮೌನವ್ರತ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ವಾಯ್ಸ್ನ ಬಿಟ್ಬಿಟ್ಲಲ್ಲ, ಇಲ್ಲಿ ಗೊತ್ತಾಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅವಾಗ ಏಯ್ ನೀವೆಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡ್ತಾಯಿದ್ದೀರಲ್ಲ, ಇದು ಭೂಮಿನೂ ಹೌದು ಹಾಗೆ ಮನಸ್ವಿನಿನೂ ಹೌದು, ಇವೆರಡು ಒಂದೇ ತಾನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಯ್ಯೋ ನೀವ್ಯಾಕೆ ಕನ್ಫ್ಯೂಸ್ ಆಗ್ತಾಯಿದ್ದೀರಾ, ಆ ಥರ ಏನೂ ಇಲ್ಲಪ್ಪ, ಅವರು ಭೂಮಿ ಮನಸ್ವಿನಿ ಆಚೆ ಹೋಗಿದ್ದಾಳೆ ಅಷ್ಟೇಯಾ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅಜಿತ ಹೇಳ್ತಾನೆ. ನೀವೆಲ್ಲ ಸೇರ್ಕೊಂಡು ನನಗೇನೋ ಮುಚ್ಚಿಡ್ತಿದ್ದೀರಾ, ತೆಗೀಲ್ ಸರ್ಗ ಅಂದಾಗ ಸರಿ ಮಾತಾಡಲ್ಲ ಅಂದಿಲ್ಲ. ಅಯ್ಯೋ ಅದು ವ್ರತ ಮುಗ್ದೋಯ್ತು, ಅದಕ್ಕೋಸ್ಕರ ಮಾತಾಡಿರೋದು, ನೀವು ಎನಿ ಟೈಮು ಅಂದರೆ ಮನಸ್ವಿನಿ ಅಂತಲೇ ಇರ್ತಿರಲ್ಲ, ಅದಕ್ಕೋಸ್ಕರ ನಿಮಗೆ ಯಾರು ವಾಯ್ಸ್ ಕೇಳಿದ್ರು ಮನಸ್ವಿನಿ ಥರನೇ ಕೇಳಿಸುತ್ತೆ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತನು ಹೇಳ್ತಾನೆ. ಅದೇನೋ ನೀವೇನೆಲ್ಲ ಸೇರ್ಕೊಂಡು ನನಗೇನೋ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತಿದೆ ಅಂದಾಗ ಅಯ್ಯೋ ಆ ಥರ ಏನೂ ಇಲ್ಲಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಅದೇನೇ ಆಗಿಲಿ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂದಾಗ ಸರಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಸಂಗೀತ, ಸರಿ ಆ ಪೂಜೆಗೆ ಲಗ್ನ ಪತ್ರಿಕೆಗೆ ಏನೇನು ಜೋಡಿಸ್ಬೇಕೆಲ್ಲ ತೊಗೊಂಬಲ್ಲಿ, ಎಲ್ಲ ಜೋಡಿಸ್ಕೊಂಡು ಪೂಜೆ ರೆಡಿ ಮಾಡ್ಕೊಳ್ಳೋಣ. ಸರಿ ಭೂಮಿ ನೀನು ಹುಷಾರಿಲ್ಲ ಅಂತ ಹೇಳಿದೆ ಮೊದಲೇ, ಹಾಗೆ ಇಷ್ಟು ತನಕ ಟೀ ಅಂಗಡಿಲಿ ಬೇರೆ ಇದೆಯಾ, ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶಪ್ ಆಗಿ ಬರೋಗು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಾಳೆ. ಅವಾಗ ಅಜಿತ ಇದ್ದನು ಓಕೆ ನಾನು ಹೆಂಡ್ತಿನ ಸ್ವಲ್ಪ ಮಲಗಿಸ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿನ ಅಜಿತ ಇಟ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅವಾಗ ಶ್ರವಣ ಎಲ್ಲರೂ ಸಹಿತ ನಮಗೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾರೆ. ಸಂಗೀತನ ಸಹಿತ ಒಂದು ನಿಮಿಷಮ್ಮ ನಾನು ಪೂಜೆಗೆ ಏನೋ ಸಮ್ಮತ್ ತರಬೇಕೆಲ್ಲ ತಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಆದರೆ ಇಲ್ಲಿ ನಿಂಗವನಿಗೆ ಡೌಟ್ ಬರೋದಕ್ಕೆ ಶುರುವಾಗಿದೆ. ಇಲ್ಲ ಇವರೆಲ್ಲ ಸೇರಿಕೊಂಡು ನನ್ನ ಹತ್ರ ಏನೋ ಸುಳ್ಳನ್ನ ಹೇಳ್ತಿದ್ದಾರೆ, ನನ್ನನ್ನು ಅಷ್ಟು ದಡ್ಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು, ನನ್ನ ಕಣ್ಣು ಮುಂದೆನೇ ಇಷ್ಟೆಲ್ಲ ಕಣ್ಣ ಮುಚ್ಚಲು ಆಟ ಆಡ್ತಿದ್ದಾರೆ, ಇದ್ರ ಹಿಂದೆ ಅದು ಏನಿದೆ ಅಂತ ತಿಳ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ತನ್ನ ಮಗನಿದ್ರಿಗೆ ಹೇಳ್ತಾನೆ. ಅವಾಗ ಹೌದು ಅಮ್ಮ ಇಲ್ಲೇನೋ ನಡೀತಾ ಇದೆ, ಇದನ್ನು ನಾನು ತಿಳ್ಕೊಳ್ಳೇಬೇಕಮ್ಮ, ಇವರೆಲ್ಲ ಯಾಕೋ ಹೆಂಗೆ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಇವರೇನೋ ನಮ್ಮ ಮುಂದೆ ಮುಚ್ಚಿಡ್ತಿದ್ದಾರೆ ಅನಿಸ್ತಿದೆ ನನಗೂ, ಅದು ಹೋಗೋದ್ರೊಳಗಡೆ ಏನೋ ಅಂತ ತಿಳ್ಕೊಳ್ಳೇಬೇಕು ನಾವು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸರಿ ಬಾ ಅದು ಯಾರಿಗಾದರೂ ಯಾಮಾರಿಸ್ಬೋದು, ಈ ನಿಂಗವನ ಮುಂದೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ನಿಂಗವ್ವ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಅಜಿತ ಇದ್ದನು ಭೂಮಿನ ರೂಮಿಗೆ ಕರ್ಕೊಂಡು ಹೋದಾಗ ಸರಿ ನೀನು ಆ ಮಂಚದ ಮೇಲೆ ಮಲ್ಕೋ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾನೆ. ಏನು ನಾನು ಮಂಚದ ಮೇಲೆ ಮಲಗಬೇಕಾ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಹೌದು ಮಲ್ಕೋ, ಅಕಸ್ಮಾತು ಏನೂ ಆಗಲ್ಲ, ಚಾಪೆ ಮೇಲೆ ಮಲ್ಗೋದು ಬೇಡ, ನಿನ್ನ ಮೇಲೆ ಮಲ್ಕೋ ಅಂತ ಅಂದ್ಬಿಟ್ಟು ಅಜಿತ ತುಂಬಾ ಹೇಳ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಭೂಮಿ ಮಲ್ಕೊಂತಾಳೆ. ಅವಾಗ ಸಾಹೇಬ್ರೆ ನಾನು ಮೇಲೆ ಮಲ್ಕೊಂಡ್ಬಿಡ್ಬೇಕಾ, ನಾನು ಮಲ್ಕೊಳ್ಳಲ್ಲ. ಓ ಮಲ್ಕೋ ಅಂತ ಯಾಕೆ ಹೇಳಿದ್ರಿ ಅಂತ ನಾನು ಹೇಳಲ್ಲ, ಅಂದರೆ ನಾನು ಕೆಳ ಮಕ್ಕಂಡಾಗ ನಿಂಗವ್ವ ಏನಾದ್ರು ಬಂದುಬಿಟ್ಟು ಚಾಪೆ ಮೇಲೆ ಇವಳು ಯಾಕೆ ಮಲಗಿದಾಳೆ ಅಂತ ಕೇಳಿ ಆಮೇಲೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದ್ದೀರಾ, ಅಯ್ಯೋ ದೇವರೇ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಇಷ್ಟೆಲ್ಲ ತಲೆ ತಿನ್ನೋದು ಬೇಡ, ಸುಮ್ಮನೆ ಮಲ್ಕೊ ನೀನು ಅಂತ ಅಂದ್ಬಿಟ್ಟು ಅಜಿತ ಭೂಮಿನ ಮಲಗಿಸ್ತಾನೆ. ಭೂಮಿ ಅಲ್ಲೇ ಅಂದರೆ ಮಂಚದ ಮೇಲೆ ಮಲ್ಕೊತಾಳೆ. ಅಷ್ಟೊತ್ತಿಗೆ ನಿಂಗವ್ವ ಇದ್ದಳು ಭೂಮಿ ಅಂದ್ಕೊಂಡು
ಮೇಲ್ಗಡೆ ಬಂದುಬಿಡ್ತಾಳೆ. ಅವಾಗ ಅಜಿತನಿಗೆ ಫುಲ್ ಶಾಕ್ ಆಗುತ್ತೆ. ಇವಾಗ ಹೇಗಪ್ಪ ಭೂಮಿನ ತಡೆಯೋದು ನಾನು ಅಂತ ಅಂದ್ಬಿಟ್ಟು ನೋಡ್ತಿದ್ದಂಗೆ ಭೂಮಿ ಹಾಗೆ ಮಲ್ಕೊಂಡಿರ್ತಾಳೆ. ಏ ಭೂಮಿ ಎದ್ದಾಳೆ, ಇಲ್ಲಿ ಅಜ್ಜಿ ಬರ್ತಿದ್ದಾರೆ ಅಂದರೆ ನಿಂಗವ್ವ ಬರ್ತಾಯಿದ್ದಾರೆ, ಎದ್ದಾಳೆ ಭೂಮಿ ತುಂಬಾ ಎಬ್ಬಿಸ್ತಾನೆ. ಎದ್ದಳದೇ ಇಲ್ಲ. ತನ್ನಿದ್ದ ಕೈಯಲ್ಲಿದ್ದ ಗನ್ನನ್ನು ತೊಗೊಂಬಿಟ್ಟು ತಿವಿದು ಎಬ್ಬಿಸ್ತೀರಿ. ಇವಳು ಏನಪ್ಪ ಬೇಕು ಅಂತ ನಾಟಕ ಆಡ್ತೀಳ, ಆ ನಿಂಗವ್ವ ನೋಡು ಬಂದೇ ಬಿಟ್ಲು ಅಂತಂದಾಗ ಸರಿ ಹೇಗಾದ್ರೂ ಮಾಡಿ ನಾನೇ ಆ ಸೆರಗನ್ನ ಮುಚ್ಚಿಬಿಡೋಣ ಅಂತ ಅಂದ್ಬಿಟ್ಟು ಆ ಸೆರಗನ್ನ ಹಿಡಿದು ಎಳಿತಾನೆ. ಅಷ್ಟೊತ್ತಿಗೆ ಭೂಮಿಗೆ ಎಚ್ಚರಿಕೆ ಆಗುತ್ತೆ. ಸಾಹೇಬ್ರೆ ಏನು ಮಾಡ್ತಾಯಿದ್ದೀರಾ, ಅದು ಕೈಯಲ್ಲಿ ಗನ್ನು, ಹಾಗಾದರೆ ನನ್ನ ಸಾಯ್ಸಕ್ಕೆ ಬಂದುಬಿಟ್ರಾ ಸಾಹೇಬ್ರೆ, ನನ್ನ ಗೆದ್ದು ಬಿಡ್ತೀರಾ, ನನ್ನ ಎತ್ತಮೆ ಮುಗಿದೋತು. ಅಯ್ಯೋ ಅದಕ್ಕೆಲ್ಲ ಟೈಮ್ ಇಲ್ಲ, ಆಮೇಲೆ ನಿನಗೆಲ್ಲ ಹೇಳ್ತೀನಿ, ಸುಮ್ಮನೆ ಇದ್ದುಬಿಡು ಬಾಯಿ ಮುಚ್ಕೊಂಡು. ನಾನು ಸತ್ತ ಮೇಲೆ ನನ್ನ ತಕ್ಕ ಏನು ಮಾತಾಡ್ತೀರಾ ನೀವು, ಏನಿಲ್ಲ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದಾಗ ಅಲ್ಲಿ ನಿಂಗವ್ವ ಬಂತು, ಫಸ್ಟು ಸೆರಗು ಮುಚ್ಕೋ ಅಂತ ಅಂದ್ಬಿಟ್ಟು ಹೇಳಿದಾಗ ಸರಿ ಅಂತ ಅಂದ್ಬಿಟ್ಟು ನಿಂಗವ್ವ ಬರ್ತದಂಗೆ ಭೂಮಿ ಸೆರಗನ್ನ ಮುಚ್ಕೊತಾಳೆ. ಅವಾಗ ಫೋಟೋ ಬೇರೆ ಇದೆಯಲ್ಲ ರೂಮಲ್ಲಿ ಅಂತ ಅಂದ್ಬಿಟ್ಟು ಇನ್ನೇನು ನಿಂಗವ್ವ ಒಳಗಡೆ ಕಾಲಿಡಬೇಕು ಅನ್ನೋಟ್ಟಿಗೆ ಅಜಿತ ಡೋರ್ನ ಲಾಕ್ ಮಾಡಿಬಿಡ್ತಾನೆ. ಲಾಕ್ ಮಾಡಿ ಮತ್ತೆ ಆ ಬಡಾಡ ಹೋಗಿ ಆ ಫೋಟೋನ ಎತ್ತಿ ಸೈಡಿಗೆ ಇಡ್ತಾನೆ. ಅವಾಗ ಯಾಕೋ ನಾನು ಬರೋದಂಗೆ ನಾನು ಮುಖದ ಮೇಲೆ ಡೋರ್ ಹಾಕ್ತೀನಿ ನೀನು ಅಂತ ಅಂದ್ಬಿಟ್ಟು ನಿಂಗವ್ವ ಕೇಳ್ತಾಳೆ. ಅಯ್ಯೋ ನೀವ ಬಂದಿದ್ದು, ನಾನು ಹಾಕಿ ಮಲಗಿಸ್ದೆ ಭೂಮಿನ, ಇನ್ನೇನು ಮಲಗಿಸೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಅಷ್ಟೇ ನಾನು, ಆದರೆ ನೀವು ವಾಯ್ಸ್ ಕೇಳ್ತಲ್ಲ ಮತ್ತೆ ಅದಕ್ಕೆ ಡೋರ್ನ ತೆಗೆದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಸರಿ ಕೈಯಲ್ಲಿ ಏನೋ ಗನ್ ಇಟ್ಕೊಂಡಿದ್ಯಾ, ಫಸ್ಟ್ ಆ ಗನ್ ಕೆಳಗಿಳಿಸು, ಆ ಥರ ಗನ್ ಹಿಡ್ಕೊಂಡು ಓಡಾಡಿದ್ರೆ ಏನು ಮನೇಲಲ್ಲ ಅಂತ ಅಂದ್ಬಿಟ್ಟು ನಿಂಗವ್ವ ಹೇಳ್ತಾಳೆ. ಅಯ್ಯೋ ಮಕ್ಕಳಿಗೆಲ್ಲ ಏನಾದರೂ ತೋರಿಸಿ ಹೆದರಿಸ್ತಾ ಇರ್ತಾನೆ, ಹಾಗೆ ಇವು ಭೂಮಿಗೆ ಈ ಗನ್ ತೋರಿಸಿ ಹೆದರಿಸಿ ಮನಗಿಸಿರೋದು ನಾನು ಇವಾಗ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾನೆ. ಅವಾಗ ಸರಿ ಅದೇನೇ ಮಾಡ್ತೀರಾ ಮಾಡಿರಿ, ಭೂಮಿ ಮಲಗಿದಾಳ, ಸರಿ ಬಿಡು ಮಲಗಿಲಿ, ಸರಿ ಅಜಿತ ಬಾಯ್ಲಿ ನಿನ್ನ ಜೊತೆ ಅಂದರೆ ಭೂಮಿ ಜೊತೆ ಮಾತಾಡಬೇಕಿತ್ತು ಅಂತ ಅಂದ್ಬಿಟ್ಟು ನಿಂಗವ್ವ ಹೇಳ್ತಾಳೆ. ಭೂಮಿ ಮಲಗಿದಾಳಲ್ಲ, ಇವು 2 ದೇಹ 1 ಜೀವ, ನೀವು ಏನೇ ಇದ್ರು ಅವಳಿದ್ರೆ ಹೇಳೋದನ್ನ ನನ್ನ ಹತ್ರನೇ ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಅಜಿತ ನಿನಗೆ ಸಿಕ್ಕಿರೋಂಥ ಹೆಂಡತಿ ಅಂದರೆ ಅಂತ ಹೆಂಡತಿ ಪಡೆಯೋದಕ್ಕೆ ನೀ ಪುಣ್ಯ ಮಾಡಿದ್ಯಾ ಕಣೋ, ಅವಳನ್ನ ನುಯಿಸ್ಬೇಡ, ಅವಳ ಕಣ್ಣಲ್ಲಿ ನೀರು ಹಾಕ್ಸ್ಬೇಡ, ಅವಳನ್ನ ಹೂ ಥರ ನೋಡ್ಕೊಳ್ಳೋ, ಯಾಕಂದರೆ ಅವಳಿಗೆ ತಂದೆ ತಾಯಿ ಯಾರಿಲ್ಲ, ನೀನು ತಂದೆ ತಾಯಿ ಎಲ್ಲದನ್ನು ನೀನೇ ಸ್ಥಾನ ತುಂಬಬೇಕು. ಇದಕ್ಕೆಲ್ಲ ಕಾರಣ ಏನಂದರೆ ಇವತ್ತಿನ ಬಂದಿರೋ ಸೊಸೆಯರು ಅತ್ತೆ ಮಾವ ಫಸ್ಟು ಸತ್ತೋಗಿರಬೇಕು, ಇಲ್ಲ ಅವರು ಇರೋದೇ ಬೇಡ, ಜೊತೆಗೆ ನಾವು ಇಬ್ಬರೇ ಇರಬೇಕು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಹೇಳ್ತಾರೆ. ಆದರೆ ತನ್ನ ಅತ್ತೆಗೋಸ್ಕರ ಈ ಥರ ಎಲ್ಲ ವ್ರತ ಮಾಡ್ಕೊಂಡು ತನ್ನ ಅತ್ತೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ಕೊಂತ ಜೊತೆಗೆ ನಗ್ನಗ್ತಾ ಎಲ್ಲದನ್ನು ಸಹಿತ ಅನ್ಬಿಸ್ಕೊಂಡು ಜೊತೆಗಿದ್ದಾಳೆ ಅಂದಾಗ ನೀನು ಅವಳನ್ನ ಖುಷಿಯಾಗಿ ಇಟ್ಕೊಬೇಕು ಕಣೋ, ಅದೇ ಚಂದ. ನೀನು ಅವಳನ್ನ ಯಾವುದೇ ಕಾರಣಕ್ಕೂ ಅಯ್ಯೋ ಅನಿಸ್ಬೇಡ, ಅವಳನ್ನ 7 ಜನ್ಮಕ್ಕೂ ನೀನೇ ಗಂಡ ಹೆಂಡತಿಯಾಗಿ ಸುಖವಾಗಿರಬೇಕು ನೀವು ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಹೇಳ್ತಿರ್ತಾಳೆ. ಅವಾಗ ಸರಿ ಆಯಿತು ಅಂತಂದ್ಬಿಟ್ಟು ಅಜಿತ ಹೇಳಿದಾಗ ಸರಿ ಆಯಿತು, ಅವಳನ್ನ ಚೆನ್ನಾಗಿ ನೋಡ್ಕೊ ನೀನು ಅಂತ ಹೇಳಿ ನಿಂಗವ್ವ ಅಲ್ಲಿಂದ ಎದ್ದು ಹೋಗ್ತಾರೆ. ಹಾಗೆ ಭೂಮಿಗೆ ಸಖತ್ತು ದುಃಖ ಆಗ್ತಿರುತ್ತೆ. ಅಯ್ಯೋ ನನ್ನನ್ನು ಎಲ್ಲರೂ ಸಹಿತ ಹೇಗೆ ನಂಬಿಬಿಟ್ಟಿದ್ದಾರಲ್ಲ, ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ವೇ ಅಲ್ಲಲ್ಲ ಅಂತ ಅಂದ್ಬಿಟ್ಟು ಮನಸ್ಸಲ್ಲೇ ಅನ್ಕೊತಿರ್ತಾಳೆ. ಅಷ್ಟೊತ್ತಿಗೆ ಅಜಿತ ಇದನ್ನು ಹೋಗಿ ನಿಂಗವ್ವನ ಕಳಿಸಿ ರೂಮ್ನ ಲಾಕ್ ಮಾಡಿ ಬಂದು ಕೂತ್ಕೊತಾನೆ. ಭೂಮಿನ ಸಹಿತ ಎದ್ಬಿಟ್ಟು ಅಳ್ತಾ ಇರ್ತಾಳೆ. ಅವಾಗ ಸಾಹೇಬ್ರೆ ನಾವಿಬ್ಬರು ಸೇರಿಕೊಂಡು ಮನೆಯವರಿಗೆಲ್ಲ ಎಷ್ಟು ಮೋಸ ಮಾಡ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಸರಿ ಬಾ ಇವಾಗ ಪೂಜೆಗೆ ರೆಡಿ ಆಗಬೇಕು, ಬಂದು ಆದಷ್ಟು ಬೇಗ ರೆಡಿಯಾಗಿ ಪೂಜೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಸಹಿತ ಪೂಜೆಗೆ ರೆಡಿ ಮಾಡಿಕೊಂಡು ಇನ್ನೇನು ಅಂದರೆ ಲಗ್ನ ಪತ್ರಿಕೆ ಪೂಜೆಗೆ ಮನೆಯವರೆಲ್ಲ ಸೇರಿಕೊಂಡು ಪುರೋಹಿತರನ್ನ ಸಹಿತ ಕರೆಸಿ ಪೂಜೆಗೆ ಎಲ್ಲರೂ ಸಹಿತ ಕೂತಿರ್ತಾರೆ. ಭೂಮಿನೇ ಸಹಿತ ಸೀರೆ ಉಟ್ಕೊಂಡು ಮುಸ್ಕನ್ನ ಹಾಕ್ಕೊಂಬಂದಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಪೇಕ್ಷೆನೂ ಬಂದುಬಿಟ್ಟು ಮನೆಯವರು ಎಲ್ಲರಿಗೂ ಸಹಿತ ಮಾತಾಡಿಸ್ತಾ ಖುಷಿಯಿಂದ ಮನೆಯವರಿಗೆಲ್ಲನೂ ಸಹಿತ ಬಂದಿರೋದು. ಹಾಗೆ ಇಲ್ಲಿ ನಿಂಗವನು ಸಹಿತ ಪರಿಚಯ ಮಾಡಿಕೊಂಡು ಮಾತಾಡಿಸ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿರ್ತಾರೆ. ಇನ್ನೇನು ಪೂಜೆ ಎಲ್ಲ ಆಯಿತು ಅನ್ನೋಷ್ಟಿಗೆ ಇಲ್ಲಿ ಭೂಮಿ ಇದ್ದಳು ಸೆರಗನ್ನ ತೆಗೆದು ಇರ್ತಾಳೆ. ನಿಂಗವ್ವ ಹೊರಗಡೆ ಹೋಗಿದೆ ಅಂತ ಅಂದ್ಬಿಟ್ಟು ಭೂಮಿ ಸೆರಗನ್ನ ತೆಗೆದು ಇರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಸಂಗೀತ ಇದ್ದಳು. ಇಲ್ಲ ಅತ್ತೆ ನನಗೆ ತುಂಬ ಹಿಂಸೆ ಮಾಡಿ ಕೇಳ್ತಾ ಇದ್ದಾರೆ, ಅವಳು ಯಾರು ಅಂತ ಅಂದ್ಬಿಟ್ಟು ನಾನು ಎಷ್ಟೇ ಪ್ರಯತ್ನ ಪಟ್ಟರು ಹೇಳೋಣ ಅಂದ್ಕೊಂಡೆ, ಆದರೆ ಇವರೇ ತಡೆದಿದ್ದು ಅಂದರೆ ಶ್ರವಣವರೇ ತಡೆದಿದ್ದು, ಇಲ್ಲಾಂದ್ರೆ ನಾನು ಎಲ್ಲ ವಿಚಾರ ಹೇಳಿಬಿಡ್ತಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಿರ್ತಾಳೆ. ಅದನ್ನು ನಿಂಗವ್ವ ಕೇಳಿಸ್ಕೊಂಡು ಇಲ್ಲಿ ಭೂಮಿನೂ ಹಾಗೆ ಅಜಿತನೂ ಸಹಿತ ಡೈರೆಕ್ಟಾಗಿ ಮುಖಾನೇ ನೋಡ್ತಾಳೆ. ಯಾಕೆ ಮನೆಯವರೆಲ್ಲ ಸೇರ್ಕೊಂಡು ನನಗೆ ಈ ಥರ ಮೋಸ ಮಾಡಿದ್ರಿ ನೀವು ಅಂತ ಅಂದ್ಬಿಟ್ಟು ನಿಂಗವ್ವ ಫುಲ್ ಗರಂ ಆಗ್ತಾಳೆ. ಇಲ್ಲಿ ಅಜಿತ ಹಾಗೆ ಭೂಮಿ, ಇಲ್ಲಿ ಸಂಗೀತ ಮನೆಯವರೆಲ್ಲ ಮುಚ್ಚಿಟ್ಟ ಸತ್ಯ ಇಲ್ಲಿ ನಿಂಗವ್ವನ ಮುಂದೆ ಬಯಲಾಗುತ್ತೆ. ನಿಂಗವ್ವ ಮುಂದೆ ಏನು ಪನಿಷ್ಮೆಂಟ್ ಕೊಡ್ತಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನೀನು ವಿಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.